ಬಟ್ ಇಲ್ಲಿ ದುಡ್ಡು ಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತೃಪ್ತಿ ಆಗುತ್ತೆ. ಈಗ ಕೊಟ್ಟಿದ್ದು ಸಾಕಾಗಲಿಲ್ಲಪ್ಪ ಅಂದ್ಬಿಟ್ಟು ತೃಪ್ತಿ ಆಗುತ್ತೆ. ಇನ್ನೂ 4 ಪೇಷಂಟು ಕರ್ಕೊಂಬರ್ತಾರೆ ಜನ. ಟೋಟಲ್ ಆಗಿ ಹೇಳಬೇಕು ಅಂದರೆ ನ್ಯೂ ರೂಟ್ ಏರ್ ಟ್ರಾನ್ಸ್ಪ್ಲಾಂಟು ಬೆಸ್ಟ್ ಇನ್ ಇಂಡಿಯಾ ನಂಬರ್ 1. We only need this happiness, we only need this satisfaction in all our patients. Welcome back again in a new interesting video of a hair transplant result. Arun Kumar is there with us. He is from Tumkur, Karnataka, and he has done his hair transplant in New Roots Skin Laser and Hair Transplant Clinic, Bangalore. So he was having grade 6 baldness from here to here almost. You can see we have covered all of his area, and all the hairs are growing very well, and you might be surprised by looking to his before pic. See the density, see the growth, see the naturalness, see the coverage. We have done 100% coverage. He has good donor area. After how much months completed for your hair transplant? 6 to 7 months. 7 months completed. Again the donor is restored well. You cannot see any scar mark. Even if he is shaving, he will not have the scar mark. Yes, if you shave you will have little scantiness. Now it's covered almost. Again you can take grafts if you require. From here side we have not taken the grafts. From here also we have not taken the grafts. If in future he requires, again he have the donor area available. Still the beard area is there, donor is there. Your age? 33. So he is very happy with the result. So let's see what is your opinion about your hair transplant result. You can tell in your language. ನ್ಯೂ ರೂಟ್ ಏರ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಚೂಸ್ ಮಾಡಿದೆ ಅಂದರೆ, ನನ್ನ ಫ್ರೆಂಡಿಗೆ ಪರ್ ಗ್ರಾಫ್ಟು 10 ರೂಪಾಯಿಗೆ ಮಾತಾಡಿದರು. ಅವನು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ. ಇಷ್ಟು ತೊಗೊಂಬಿಟ್ಟಿದ್ದಾರೆ. ಇಲ್ಲೂ ವೇಸ್ಟ್ ಆಯಿತು, ಇಲ್ಲೂ ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾನು ನ್ಯೂ ರೂಟ್ ಏರ್ ಟ್ರಾನ್ಸ್ಪ್ಲಾಂಟ್ ವೀಡಿಯೋನ ನೋಡಿದೆ. ನೋಡಿದ ತಕ್ಷಣ ಕಾಲ್ ಮಾಡಿದೆ. ಅದು ಮೇನ್ ಬ್ರಾಂಚ್ ನಾಗ್ಪುರ್ನವ್ರದ್ದು ನಂಬರ್ ಸಿಕ್ತು. ಅವರು ನನಗೆ ಕಾಲ್ ಮಾಡ್ತಾನೆ ಇದ್ದರು. ಅವರು ಬೆಂಗಳೂರಲ್ಲಿ ಆಗುತ್ತೆ ಅಂತ ನನಗೆ ಒಂದು 3 ತಿಂಗಳಿಂದ ಹೇಳ್ತಾಯಿದ್ರು. ಆಮೇಲೆ ಬೆಂಗಳೂರಲ್ಲಿ ಆಯಿತು. ಬೆಂಗಳೂರಿಗೆ ಬಂದೆ. ಡಾಕ್ಟರ್ ನೀಲೇಶ್ ಪಾಂಡೆ ಸಿಕ್ಕಿದ ಮೇಲಂತೂ ತುಂಬ ಖುಷಿ ಆಯಿತು ನನಗೆ. ಇಲ್ಲಿ ನೋಡಿದ್ರೆಲ್ಲ ನೋಡ್ಬಿಟ್ಟು ನನಗೆ 5500 to 6000 ಗ್ರಾಫ್ಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಡೋನರ್ ಏರಿಯಾ ಚೆನ್ನಾಗಿತ್ತು, ಅದರಿಂದ ಮಾಡಿಸ್ತೀನಿ ಅಂತ ಹೇಳಿದೆ. ಸರ್ರು ಇದ್ದಿದ್ದ ದಿವಸನೇ OT ಹಾಕ್ಕೊಟ್ರು. ಸರ್ರು ತುಂಬ OT ಮಾಡಬೇಕಾದ್ರೆ ತುಂಬ ಕೇರ್ ತೊಗೊಂಡ್ರು. ಬಂದು ನೋಡೋದಾಗಲಿ ಮತ್ತೊಂದಾಗಲಿ. ಆಮೇಲೆ ಇಲ್ಲಿರೋ ಸ್ಟಾಫ್ಸು ತೇಜಸ್ ಸರ್ ಇರ್ಬೋದು. ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸರ್ ಮಾತ್ರೆ ತೊಗೊತಿದ್ದೀರಾ, ಆಮೇಲೆ ವಾಶ್ ಮಾಡ್ತಿದ್ದೀರಾ, ಇಚ್ಚಿಂಗ್ ಆಗ್ತಿದೆಯಾ, ಈ ಥರ ಕೇಳಿದ್ರು. ಅರ್ಜುನ್ ಸರ್ ಅಷ್ಟೇ ಟ್ಯಾಬ್ಲೆಟು ಟೈಮ್ ಟು ಟೈಮ್ ಇದು ಮಾಡಿದ್ರು. OT ಟೆಕ್ನಿಷಿಯನ್ ಸಂದೀಪ್ ಸರ್ ಚೆನ್ನಾಗಿ ಇದು ಮಾಡಿದ್ರು. PRPನೂ ಚೆನ್ನಾಗಿತ್ತು. ಟೋಟಲ್ ಆಗಿ ಹೇಳಬೇಕು ಅಂದರೆ ನ್ಯೂ ರೂಟ್ ಏರ್ ಟ್ರಾನ್ಸ್ಪ್ಲಾಂಟು ಬೆಸ್ಟ್ ಇನ್ ಇಂಡಿಯಾ ನಂಬರ್ 1. ಸೀರಿಯಸ್ಲಿ ಸುಳ್ಳಲ್ಲ. ಯಾಕೆಂದರೆ ನನ್ನ ಫ್ರೆಂಡಿಗೆ ಅವನು ಬೇರೆ ಕಡೆ ಮಾಡಿಸಿದ್ದ. ಇಲ್ಲಿ ತೆಗೆದ್ಬಿಟ್ಟಿದ್ದಾರೆ 10 ರೂಪಾಯಿ ಗ್ರಾಫ್ಟ್ ಅಂತ. ಇಲ್ಲೂ ಚೆನ್ನಾಗಿ ಬಂದಿಲ್ಲ. ಇಲ್ಲೂ ಲಾಸ್ ಆದರೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನಾನು ಸಜೆಷನ್ ಮಾಡೋದೇನೆಂದರೆ ನ್ಯೂ ರೂಟ್ಗೆ ಹೋಗಿ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ತೇಜಸ್ ಸರಿಗೆ ಮಾತು ಕೊಟ್ಟಿದ್ದೀನಿ, ಒಂದು ಪೇಷಂಟ್ನ ಕರ್ಕೊಂಬರ್ತೀನಿ ಅಂತ. ಈಗ ಆಲ್ರೆಡಿ ಬಂದಿದ್ದಾರೆ. ಈಗ ಅವ್ರಿಗೆ ಇನ್ನೂ ಒಂದು ಮಾತು ಕೊಡ್ತೀನಿ, ಇನ್ನೂ 3 ಜನ ಕರ್ಕೊಂಬರ್ತೀನಿ.
ನಾನು ಹೇಳಿದ್ದೆ ಅವತ್ತೇನೆ ಅವ್ರಿಗೆ ಕೇಳಿ. ಅದಕ್ಕೆ ನಾನು ಏನು ಹೇಳ್ತೀನಿ ಪೇಷಂಟ್ಗಳಿಗೆ ಅಂದರೆ, ಕೂದಲು ಉದ್ರೋದು ಕಾಮನ್ ಆಗಿದೆ, ಅದು ಏನು ಮಾಡೋಕ್ಕಾಗಲ್ಲ, ಹಾರ್ಮೋನ್ ಪ್ರಾಬ್ಲಮ್ಮು, ಇದ್ರ ಪ್ರಾಬ್ಲಮ್ಮು. ಬಟ್ ಡೋನರ್ ಏರಿಯಾನು ಕಳ್ಕೊಂಡ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. ಈಗ ಬೇರೆ ಕಡೆ ಹೋಗಿ ಈಗ ಅವ್ರೇನೋ 10 ರೂಪಾಯಿಗೆ 5 ರೂಪಾಯಿಗೆ 1 ಗ್ರೋಫ್ ಅಂತ ಕೊಡ್ತಾರೆ ಅಂತ ಹೋಗ್ಬಿಡ್ತಾರೆ ಇವರು. ಇದೂ ಹೋಗುತ್ತೆ, ಇಲ್ಲೂ ಚೆನ್ನಾಗಿ ಬರಲ್ಲ. ಆಮೇಲೆ ನಾನು ಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಇವತ್ತಿನ ತನಕ 12 ದಿವಸ ಆಯಿಲ್ ಅಪ್ಲೈ ಮಾಡಿಲ್ಲ. ಅದು ಏನೂ ಆಗಿರೋ ಚೆನ್ನಾಗಿದೆ, ನಾಳೆ ಅಪ್ಲೈ ಮಾಡ್ತೀನಿ. ಅಂದರೆ ಹೇಳ್ಬೇಕು ಅಂದರೆ ಬೆಸ್ಟು ಇಂಡಿಯಾಗೆ ಅಂದರೆ ನ್ಯೂರೂಟ್. ಆಮೇಲೆ ಬೆಸ್ಟ್ ಡಾಕ್ಟ್ರು ಅಂದರೆ ನೀಲೇಶ್ ಪಾಂಡೆನೇ ನಮಗೆ. ಆಮೇಲೆ ಇನ್ನೂ ಒಂದು ಏನಂದರೆ, ನಿಮ್ದು ಇದೆಯಲ್ಲ ಸೆಂಟ್ರು, ನಾಗ್ಪುರ, ಹೈದ್ರಾಬಾದು, ಮುಂಬೈ, ಪುಣೆ, ಇವೆಲ್ಲಾನು ಮೀರಿಸುತ್ತೆ ಬೆಂಗಳೂರು. ಆ ಥರ ತೇಜಸ್ ಸರ್ರು ಕಾಲ್ ಮಾಡಿ ಕೇರ್ ತಗೊಳೋದಾಗ ಗಮನಿಸೋದಾಗ್ಲಿ. ಆಮೇಲೆ ನೀವು ಹಂಗೆ ಓ ಟಿ ಮಾಡ್ಬೇಕಾರೆ ಬಂದು ಅವ್ರು ಓ ಟಿ ಟೆಕ್ನಿಷಿಯನ್ ಹೇಗೆ ಮಾಡ್ತಿದ್ದಾರೆ ಅಂತೆಲ್ಲ ಕೇರ್ ಮಾಡ್ತಿರಲ್ಲ, ಅದೆಲ್ಲ ಪೇಷಂಟುಗೆ ಒಳ್ಳೆ ಗುಡ್ ಕ್ವಾಲಿಟಿ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟು ಇಚ್ಛೆ ಪಡ್ತೀನಿ. So this happiness, this satisfaction is our fees. Yes, we take charge from patient, we take money, but the happiness of this patient is the most rewarding thing, I think. Like when he is fulfilling his dreams, he is fulfilling, he is overcoming his sorrows, he is overcoming his baldness problems. There are many mental issues, there are many social issues of the baldness. Now he has overcome, and his happiness that he is praising. So we only need this. We only need this happiness. We only need this satisfaction in all our patients. And of course, he had good donor area. We did good hair transplant surgery for him, and he has got indeed good, very good results, and he is happy with that results. And he has referred many of his patients who are known to him, and they are also very surprised by looking to his results. So in this way we have a aim or motive. First, patient should get good results, patient should get longer results at affordable cost, and full coverage, highest density, and the complete satisfaction. This is the only the rewarding thing we get after the complete satisfaction, and they are revealing their results in front of you. That's it. ದುಡ್ಡು ಏನಂತ ಕಾಸ್ಟ್ ಏನಲ್ಲ, ಇದು ಬೆಸ್ಟ್ ಪ್ರೈಸು. Yes. ಆಮೇಲೆ ಡಿಸ್ಕೌಂಟು ಇರುತ್ತೆ, ಒಳ್ಳೆ ಟ್ರೀಟ್ಮೆಂಟು ಚೆನ್ನಾಗಿದೆ, ದುಡ್ಡು ಕಡಿಮೆ. ಹ್ಮ್. ಬೇರೆ ಬೆಂಗಳೂರು ಇಂಥ ಸಿಟಿ, ಇದೇನು ಕ್ಯಾಪಿಟಲ್ ಸಿಟಿ ಹೋಲಿಸ್ಕೊಂಡ್ರೆ, ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಹೋಲಿಸ್ಕೊಂಡ್ರೆ ನ್ಯೂರೂಟ್ ಏರ್ ಪ್ಲಾಂಟ್ ಬೆಸ್ಟ್ ಪ್ರೈಸ್ ಇದೆ, ಒಳ್ಳೆ ರಿಸಲ್ಟ್ ಇದೆ. ಅಂದ್ರೆ ನೀಲೇಶ್ ಡಾಕ್ಟ್ರು ಒಳ್ಳೆ ಡಾಕ್ಟರ್. ಬೇರೆ ಯಾಕಂದ್ರೆ ಸಪೋಸ್ ದೊಡ್ಡ ಅಮೌಂಟ್ ಇದೆ, 2 lakh to 5 lakh, ನನಗೆ ಕಡಿಮೆ ಅಮೌಂಟ್ಗೆನೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಅದು ದುಡ್ಡಿಗೆ ಅಂತ ನ್ಯೂರೂಟ್ ಇಲ್ಲ, ಪೇಷಂಟ್ಗೆ ಅಂತಾನೆ ನ್ಯೂರೂಟ್ ಇರೋದು. Correct. We spend most of the amount of the patient on their treatment itself, by giving the more number of staff, by giving them highest technology till date, by giving them upgraded instruments, by giving them good post-operative care services, by giving them good PRP techniques. So this all in combination, we charge according to the graph, but I think that charge is not important more than the satisfaction of the patient, right? ಕರೆಕ್ಟ್ ಸರ್, ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. Correct. ನ್ಯೂರೂಟ್ ಬಂದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಗ್ಯಾರಂಟಿ. Correct. ಆಮೇಲೆ ಅಮೌಂಟು ಡಿಸ್ಕೌಂಟ್ ಇದೆ ನಿಮ್ಮಲ್ಲಿ, ಡಿಸ್ಕೌಂಟ್ ಇದೆ, ಲೋನ್ ಇದೆ, ಆಮೇಲೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಆಗಲಿ. ನೀವು ದುಡ್ಡು ಕೊಟ್ಟು ಬೈಕಣ ಅಂತೂ ಬೇರೆ ಕಡೆ, ಬಟ್ ಇಲ್ಲಿ ದುಡ್ಡು ಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತೃಪ್ತಿ ಆಗುತ್ತೆ. ಈಗ ಕೊಟ್ಟಿದ್ದು ಸಾಕಾಗ್ಲಿಲ್ಲಪ್ಪ ಅಂದ್ಬಿಟ್ಟು ತೃಪ್ತಿ ಆಗುತ್ತೆ. ಇನ್ನೂ 4 ಪೇಷಂಟು ಕರ್ಕೊಂಡ್ಬರ್ತಾರೆ ಜನ. No need for advertisement. This is the advertisement. Do good to the patient, he will refer more patients to us. So ಅಡ್ವರ್ಟೈಸ್ಮೆಂಟ್ ಅಂತ ನಾನು ಹೇಳ್ತಿಲ್ಲ, ನಾನು ಸ್ವಇಚ್ಛೆಯಿಂದ ಮಾತಾಡ್ತಾ ಇದ್ದೀನಿ ಸರ್ ಜೊತೆ, ನನ್ನ ಮನಸ್ಸು ಪೂರ್ವಕವಾಗಿ. ನಾನೇ ಪೇಷಂಟ್ನ ಕರ್ಕೊಂಬಂದಿದ್ದೆ, ಅವ್ರಿಗೆ ಡಯಾಬಿಟಿಕ್ ಜಾಸ್ತಿ ಇತ್ತು, ಸರ್ರೆ ಬೇಡ ಅಂದರು. ಮುಂದಿನ ತಿಂಗಳು ಹಾಕೋಣ ಅಂತ ಸರ್ರೆ ಹೇಳಿದ್ದಾರೆ. ಆದ್ದರಿಂದ
ಅಂದರೆ ಪೇಷಂಟ್ನು ಹಂಗೆ ಕೇರ್ ಮಾಡ್ತಾರೆ. ಪೇಷಂಟ್ ಜವಾಬ್ದಾರಿ, ಕೇರು, ಗಮನಿಸೋದು, ಟ್ಯಾಬ್ಲೆಟ್ ತಗೊಳೋದು. ಬೆಂಗಳೂರು ನೀಲೇಶ್ ಸರ್ರು, ತೇಜಸ್ ಸರ್ರು, ಅರ್ಜುನ್ ಸರ್ರು, ಸಂದೀಪ್ ಸರ್ರು, ಅವ್ರು ಇನ್ನೊಬ್ರು ಇದ್ದಾರಲ್ಲ ಕ್ಯಾಮ್ರಾಜ್, ಅವರು ಸೂಪರ್. ಎಲ್ಲ Kemraj is our housekeeping person who takes care of all the staff and patients and everything. ಅದರಿಂದ ನ್ಯೂರೂಟ್ ಏರ್ ಟ್ರಾನ್ಸ್ಪ್ಲಾಂಟ್ ಸೂಪರ್. ಮನಸ್ಪೂರ್ವಕವಾಗಿ ನಾನು ಹೇಳಿದ್ನಲ್ಲ, ಬೆಸ್ಟ್ ಇನ್ ಇಂಡಿಯಾ ನ್ಯೂರೂಟ್. Yes. ನ್ಯೂರೂಟ್ ಇಸ್ ಗ್ರೋಯಿಂಗ್ ಡೇ ಬೈ ಡೇ ಗ್ರೋಯಿಂಗ್. Yes. So we try to keep our patient satisfaction. That is the only whole and soul motto. Thank you for watching this video. See you in the next result. Take care. Bye bye.